ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಪ್ರಥಮ PUC ಇತಿಹಾಸಕ್ಕೆ ಸಂಬಂಧಪಟ್ಟಾಗೆ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ಬೋದು. ಸೊ 2024-25ನೇ ಸಾಲಿನ ಇತಿಹಾಸ ಪರೀಕ್ಷೆಗೆ ನೀವೆಲ್ಲರೂ ಕೂಡ ರೆಡಿ ಆಗ್ತಾ ಇರ್ತೀರಿ. ಕೆಲವೊಂದು ಡಿಸ್ಟ್ರಿಕ್ಗಳಲ್ಲಿ ಆಲ್ರೆಡಿ ಎಕ್ಸಾಮ್ ಮುಗಿದಿರಬಹುದು, ಕೆಲವೊಂದು ಡಿಸ್ಟ್ರಿಕ್ಟಲ್ಲಿ ಇನ್ನೂ ಕೂಡ ಬ್ಯಾಲೆನ್ಸ್ ಇರುತ್ತೆ. ಸೊ ಇತಿಹಾಸಕ್ಕೆ ಸಂಬಂಧಪಟ್ಟಾಗೆ 2024-25ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳಿದೆ, ಯಾವುದ್ಯಾವ್ದು ಇಂಪಾರ್ಟೆಂಟು ಓದ್ಕೊಳ್ಬೇಕು ಅನ್ನುವಂಥ ಒಂದು ವಿಡಿಯೋನ ಮಾಡಿದ್ದೆ. ಅದ್ರ ಜೊತೆಗೆ 2023-24ನೇ ಸಾಲಿನ ಅಂತ ಹೇಳಿದ್ರೆ ಲಾಸ್ಟ್ ಇಯರ್ ಪೇಪರು ಕೂಡ ನೋಡ್ಕೊಳ್ಳಿ, ಇದು ಕೂಡ ಇಂಪಾರ್ಟೆಂಟು. ಇದರಲ್ಲಿರುವಂಥ ಪ್ರಶ್ನೆಗಳಿಗೂ ಕೂಡ ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳಿ ಅದಕ್ಕೆ ಉತ್ತರವನ್ನು ಹೇಳಿದ್ದೆ. ಅದ್ರ ಜೊತೆಗೆ ಲಾಸ್ಟ್ ಇಯರ್ 2024ರ ವಾರ್ಷಿಕ ಪರೀಕ್ಷೆ ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರು ಕೂಡ ಒಂದು ಇತ್ತು ನನ್ನ ಹತ್ರ. ಅದರಲ್ಲೂ ಕೂಡ ಯಾವ ರೀತಿಯಾಗಿ ಪ್ರಶ್ನೆಗಳು ಬಂದಿದೆ, ಯಾವ ರೀತಿ ಕ್ವಶನ್ಸ್ಗಳನ್ನ ನೀವು ಪ್ರಿಪೇರ್ ಆಗಬೇಕು ಅನ್ನೋದಕ್ಕೆ ಒಂದು ಐಡಿಯಾವನ್ನು ಕೊಟ್ಟಿದ್ದೆ. ಇದ್ರ ಜೊತೆಗೆ ಸಪ್ರೇಟ್ ಆಗಿ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದನ್ನ ನೋಡ್ಕೊಳ್ಬೇಕು ಅನ್ನೋದನ್ನ ಉತ್ತರ ಸಹಿತ ಹೇಳಿದ್ದೆ. ಅದೇ ರೀತಿ 5 ಅಂಕದ ಪ್ರಶ್ನೆಗಳು ಯಾವುದು ಇಂಪಾರ್ಟೆಂಟು ಅದನ್ನು ಕೂಡ ಉತ್ತರ ಸಹಿತ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋಸ್ಗಳ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಅಂತ ಹೇಳಿದ್ರೆ ನಮ್ಮ ಡಿಸ್ಟ್ರಿಕ್ಟಲ್ಲಿ ಇವತ್ತು ಹಿಸ್ಟ್ರಿ ಎಕ್ಸಾಮ್ ನಡೀತಾ ಇದೆ, ಆಲ್ರೆಡಿ ಮುಗಿದೋಗಿದೆ. ಇವಾಗ ಆ ಒಂದು ಕ್ವಶನ್ ಪೇಪರ್ ನನ್ನ ಹತ್ರ ಇದೆ, ಅದಕ್ಕೆ ಆನ್ಸರ್ಸ್ನ ಸದ್ಯದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿಗೆ ನಿಮಗೆ ಒಂದು 4 ಪೇಪರು ಸಿಕ್ಕಿದಾಗ ಆಗುತ್ತೆ. 4 ಪೇಪರಲ್ಲಿ ಬಂದಿರುವಂಥ ಕ್ವಶನ್ಸ್ಗಳನ್ನ ಟ್ಯಾಲಿ ಮಾಡಿ ನೋಡಿದಾಗ ಹಿಸ್ಟ್ರಿಯಲ್ಲಿ ಒಳ್ಳೆ ಅಂಕಗಳನ್ನು ನೀವು ಈಸಿಯಾಗಿ ಪಡೆದುಕೊಳ್ಬಹುದು. ಸೊ 10 ಅಂಕ ಮತ್ತು 5 ಅಂಕದ ಪ್ರಶ್ನೆಗಳನ್ನ ನಾನು ಏನು ಕೊಟ್ಟಿದ್ದೀನಿ ಅದಿಷ್ಟನ್ನು ಖಂಡಿತವಾಗ್ಲೂ ಓದ್ಕೊಂಡೋಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಸೊ ಹಾಗಾದರೆ ಈ ವಿಡಿಯೋನ ಮಾಡ್ತಾ ಇರುವಂಥ ರೀಸನ್ ಏನು ಅಂತ ಹೇಳಿದ್ರೆ, ನಮಗೆ 5 ಅಂಕ 10 ಅಂಕ ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿಯಾಗಿ 2 ಅಂಕಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಉತ್ತರ ಸಹಿತ ಹೇಳ್ತಾ ಇದ್ದೀನಿ. ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. 2 ಅಂಕಕ್ಕೆ ನಾನು ಕೊಡುವಂಥ ಅಷ್ಟು ಪ್ರಶ್ನೆಗಳಿಗೂ ಕೂಡ ರೆಡಿಯಾಗಿ ಹೋಗಬೇಕು, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಸ್ಟಾರ್ಟ್ ಮಾಡೋಣ ಬನ್ನಿ. 2 ಅಂಕದ ಮೊದಲ ಪ್ರಶ್ನೆ, ನದಿ ಕಣಿವೆಗಳನ್ನು ನಾಗರಿಕತೆಗಳ ತೊಟ್ಟಿಲು ಎಂದು ಏಕೆ ಕರೆಯಲಾಗಿದೆ? ನದಿಗಳ ಬಯಲುಗಳಲ್ಲಿ ನಾಗರಿಕತೆಗಳ ಬೆಳವಣಿಗೆಗೆ ಸಹಾಯಕವಾದ ಅಂಶಗಳಾದ ವಿಶಾಲ ಮತ್ತು ಸಮತಟ್ಟಾದ ಬಯಲುಗಳು, ಫಲವತ್ತಾದ ಮಣ್ಣು, ನೀರಾವರಿಗೆ ಮತ್ತು ಕುಡಿಯಲು ಸಾಕಷ್ಟು ಪ್ರಮಾಣದಲ್ಲಿ ನೀರು ಮತ್ತು ಬೆಚ್ಚಗಿನ ಹವಾಗುಣ ಮುಂತಾದವುಗಳನ್ನು ಒದಗಿಸುತ್ತದೆ. ಆದ್ದರಿಂದ ನದಿ ಕಣಿವೆಗಳನ್ನು ನಾಗರಿಕತೆಗಳ ತೊಟ್ಟಿಲು ಎನ್ನುತ್ತೇವೆ. ನೆಕ್ಸ್ಟು, ಮೆಸೊಪೊಟೇಮಿಯಾ ನಾಗರಿಕತೆಯ ಅವನತಿಗೆ ಯಾವುದಾದರೂ 2 ಕಾರಣಗಳನ್ನು ಕೊಡಿ ಅಂತ ಇದೆ. ಇದು ಇಂಪಾರ್ಟೆಂಟ್ ಕ್ವಶನ್ನು. ಅಶಕ್ತ ಮತ್ತು ಅಸಮರ್ಥ ದೊರೆಗಳು, ರಾಜ ಮತ್ತು ಸರದಾರರಲ್ಲಿ ಉತ್ತರಾಧಿಕಾರಕ್ಕೆ ನಡೆದ ಹೋರಾಟಗಳು, ಪರ್ಷಿಯನ್ನರ ದಾಳಿ. ಹಾಗೆ 2ನೇ ಪ್ರಶ್ನೆ, ಸ್ಫಿಂಕ್ಸ್ ಎಂದರೇನು ಮತ್ತು ಅದನ್ನು ಕೆತ್ತಿಸಿದವರು ಯಾರು? ಇದಕ್ಕೆ ಉತ್ತರ, ಇದು ಮನುಷ್ಯನ ಶಿರ ಮತ್ತು ಸಿಂಹದ ಶರೀರ ಹೊಂದಿದೆ. ಇದನ್ನು ಕಾಫ್ರೆ ಎಂಬ ಸಾಮ್ರಾಟ ಕೆತ್ತಿಸಿದ. ನೆಕ್ಸ್ಟು, ಚೀನಾದ ಮಹಾಗೋಡೆಯನ್ನು ನಿರ್ಮಿಸಿದವರು ಯಾರು ಮತ್ತು ಏಕೆ ಅಂತ ಇದೆ. ಚೀನಾದ ಮಹಾಗೋಡೆಯನ್ನು ಶಿ ಹುವಾಂಗ್ ಟಿ ಮಂಗೋಲದ ದಾಳಿಯಿಂದ ಚೀನಾವನ್ನು ರಕ್ಷಿಸಲು ನಿರ್ಮಿಸಿದನು. ನೆಕ್ಸ್ಟು, ಫ್ಯೂಡಲಿಸಂ ಎಂಬುದು ಯಾವ ಪದದಿಂದ ಬಂದಿದೆ ಮತ್ತು ಅದರ ಅರ್ಥವೇನು? ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಫ್ಯೂಡಲಿಸಂ ಎಂಬುದು ಜರ್ಮನ್ ಭಾಷೆಯ ಫ್ಯೂಡ್ನಿಂದ ಬಂದಿದೆ. ಇದರ ಅರ್ಥ ಭೂಮಿಯ ಒಂದು ತುಂಡು. 2 ಅಂಕದ ಮುಂದಿನ ಪ್ರಶ್ನೆ, ಕ್ರಾಂತಿ ಎಂದರೇನು? ಕ್ರಾಂತಿ ಎಂಬ ಪದವು ಆಂಗ್ಲ ರೂಪದ ರೆವಲ್ಯೂಷನ್ ಪದವು ಲ್ಯಾಟಿನ್ ಭಾಷೆಯ ರೆವಲ್ಯೂಷಿಯೋ ಇಂದ ಬಂದಿದ್ದು ಇದರ ಅರ್ಥ ಸಂಪೂರ್ಣ ಬದಲಾವಣೆ ಎಂದಾಗಿದೆ. ನೌಕಾ ಕಾಯಿದೆಯ ಯಾವುದಾದರೂ 2 ಅಂಶಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. 2 ಅಂಶಗಳನ್ನ ಬರಿಬೇಕು. ಅಮೆರಿಕ ಉತ್ಪಾದಿಸುವ ಕಚ್ಚಾ ವಸ್ತುಗಳನ್ನು ಇಂಗ್ಲೆಂಡಿಗೆ ಮಾತ್ರವೇ ರಫ್ತು ಮಾಡಬೇಕು, ಒಂದು. ಇನ್ನೊಂದು, ವಸಾಹತುಗಾರರ ಅಗತ್ಯ ವಸ್ತುಗಳಾದ ಹತ್ತಿ, ಲಿನಿನ್, ಬಟ್ಟೆ, ಗಾಜು, ಸಕ್ಕರೆ ಇತ್ಯಾದಿಗಳನ್ನು ಇಂಗ್ಲೆಂಡಿನಿಂದ ಮಾತ್ರ ಆಮದು ಮಾಡಿಕೊಳ್ಳಬೇಕು. ನೆಕ್ಸ್ಟು, ಫ್ರಾನ್ಸ್ ಕ್ರಾಂತಿಯ ವೇಳೆ 2 ಬಣಗಳನ್ನು ಹೆಸರಿಸಿ ಅಂತ ಕೇಳಿದರೆ. ಮಂದಗಾಮಿಗಳು, ತೀವ್ರಗಾಮಿಗಳು. ಮಂದಗಾಮಿಗಳು ಅಂತ ಹೇಳಿದ್ರೆ ಗಿರೋಂಡಿಸ್ಟರು, ತೀವ್ರಗಾಮಿಗಳು ಅಂತ ಹೇಳಿದ್ರೆ ಜಾಕೋಬಿನ್ನರು. ನೆಕ್ಸ್ಟು, ರಕ್ತಸಿಕ್ತ ರವಿವಾರ ಎಂದರೇನು? ರಕ್ತಸಿಕ್ತ ರವಿವಾರ ಎಂದರೇನು? ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಇದು ಕೂಡ ರಿಪೀಟ್ ಆಗಬಹುದು, ಮಾಡೆಲ್ ಪೇಪರ್ಲಿರುವಂಥ ಕ್ವಶನ್ ಆನ್ಯುವಲ್ ಎಕ್ಸಾಮಿಗೆ ಬರಬಹುದು. 1905 ಜನವರಿ 22ರ ಭಾನುವಾರದಂದು ಫಾದರ್ ಗ್ಯಾಫನ್ ನೇತೃತ್ವದಲ್ಲಿ ಬೃಹತ್ ರ್ಯಾಲಿಯನ್ನು ಸಂಯೋಜಿಸಿದರು ಮತ್ತು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಜಾರ್ನನ್ನು ಭೇಟಿಯಾಗಲು ಬಯಸಿದರು. ಅವರಲ್ಲಿ ಅನೇಕರನ್ನು ಸೈನ್ಯವು ನಿರ್ದಯವಾಗಿ ಕೊಂದು ಹಾಕಿತು. ಇದನ್ನು ರಕ್ತಸಿಕ್ತ ರವಿವಾರ ಎಂದು ಕರೆಯಲಾಗಿದೆ. ನೆಕ್ಸ್ಟು, ಇಟಲಿಯ ಏಕೀಕರಣದ ಖಡ್ಗ ಎಂದು ಯಾರನ್ನು ಕರೆಯಲಾಗಿದೆ? ಅವನು ಸ್ಥಾಪಿಸಿದ ಸೈನ್ಯವನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಗ್ಯಾರಿಬಾಲ್ಡಿಯನ್ನು ಇಟಲಿ ಏಕೀಕರಣದ ಶಿಲ್ಪಿ ಎಂದು ಕರೆಯಲಾಗಿದೆ. ಅವನ ಸೈನ್ಯ ರೆಡ್ ಶರ್ಟ್ಸ್ ಆಗಿದೆ. ಮುಂದಿನ 2 ಅಂಕದ ಪ್ರಶ್ನೆ, ಫ್ಯಾಸಿಸ್ಟ್ ಪಕ್ಷದ ಯಾವುದಾದರೂ 2 ತತ್ವಗಳನ್ನು ಬರೆಯಿರಿ. ಯುದ್ಧದ ವೈಭವೀಕರಣ, ರಾಜ್ಯಕ್ಕೆ ಪ್ರಾಮುಖ್ಯತೆ, ಏಕಪಕ್ಷದಲ್ಲಿ ನಂಬಿಕೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನ್ಯಾಟೋದ ಯಾವುದಾದರೂ 4 ರಾಷ್ಟ್ರಗಳನ್ನು ಹೆಸರಿಸಿ. ಸದಸ್ಯ ರಾಷ್ಟ್ರಗಳು ಅಮೆರಿಕ, ಫ್ರಾನ್ಸ್, ಕೆನಡಾ, ಪೋರ್ಚುಗಲ್. ನೆಕ್ಸ್ಟ್, ಇತಿಹಾಸದ ಯಾವುದಾದರೂ 2 ವೃತ್ತಿಪರ ಉಪಯೋಗಗಳನ್ನು ತಿಳಿಸಿ ಅಂತ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆ, ಪ್ರವಾಸೋದ್ಯಮ ಕ್ಷೇತ್ರ. ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ IAS, IPS, KSಗೆ ಸಹಾಯವಾಗುವಂಥದ್ದು. ನೆಕ್ಸ್ಟು ಮುಂದಿನ ಪ್ರಶ್ನೆ, ಭೂಮಿಯ ಉಗಮ ಹಾಗೂ ವಿಕಸನದ ಯಾವುದೇ 2 ಸಿದ್ಧಾಂತಗಳನ್ನು ಬರೆಯಿರಿ ಅಂತ ಕೇಳಿದರೆ. ಮಿಡಿತ ಸಿದ್ಧಾಂತ, ಮಹಾಸ್ಫೋಟ ಸಿದ್ಧಾಂತ, ಸ್ಥಿರ ಭೂಮಿ ಸಿದ್ಧಾಂತ.
ಮುಂದಿನ ಪ್ರಶ್ನೆ ಜಂಟಿಯಂ ಎಂದರೇನು ಅಂತ ಕೊಟ್ಟಿದ್ದಾರೆ. ಇದು ರೋಮ್ನಲ್ಲಿದ್ದ ವಿದೇಶಿಯರಿಗೆ ಪೌರತ್ವವಿಲ್ಲದವರಿಗೆ ಅನ್ವಯ. ಜಸ್ಟಿಯನ್ ರಾಜ. ನೆಕ್ಸ್ಟು ಯೇಸುವಿನ ಪುನರುತ್ಥಾನ ಎಂದರೇನು? ಯೇಸುವಿನ ಶಿಲುಬೆಗೇರಿಸಿದ 3ನೇ ದಿನ ತನ್ನ 12 ಜನ ಶಿಷ್ಯರನ್ನು ರವಿವಾರದಂದು ಕಂಡನು. ನೆಕ್ಸ್ಟು ವಿಶ್ವವನ್ನು ಪ್ರದಕ್ಷಿಣೆ ಹಾಕಿದ ಮೊದಲ ಹಡಗು ಯಾವುದು ಮತ್ತು ಆ ನೌಕಾಯಾನದ ನಾಯಕನ್ ಯಾರು? ಹಡಗು ವಿಕ್ಟೋರಿಯಾ, ಅದರ ನೌಕಾಯಾನದ ನಾಯಕ ಫರ್ಡಿನಾಂಡ್ ಮೆಗಲಾನ್. ನೆಕ್ಸ್ಟು ಕ್ರೈಸ್ತ ಧರ್ಮದ 2 ಪಂಗಡಗಳಾವುವು? ಕ್ರೈಸ್ತ ಧರ್ಮದ 2 ಪಂಗಡಗಳು ರೋಮನ್ ಕ್ಯಾಥೋಲಿಕ್, ಪ್ರೊಟೆಸ್ಟೆಂಟ್. ನೆಕ್ಸ್ಟು ಟೆನಿಸ್ ಕೋರ್ಟ್ ಪ್ರತಿಜ್ಞೆ ಎಂದರೇನು? ಟೆನಿಸ್ ಕೋರ್ಟ್ ಪ್ರತಿಜ್ಞೆ ಎಂದರೇನು? ಫ್ರಾನ್ಸ್ ಕ್ರಾಂತಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಸಭೆಗೆ ಹಾಜರಾಗದೆ ತಮಗೆ ಪ್ರಾತಿನಿಧ್ಯ ದೊರೆಯಬೇಕೆಂದು ಪ್ರಮಾಣ ಮಾಡಿರುವುದಾಗಿದೆ. ಟೆನಿಸ್ ಕೋರ್ಟ್ ಪ್ರತಿಜ್ಞೆ ಎಂದರೆ. ನೆಕ್ಸ್ಟು ನೆಪೋಲಿಯನ್ ಬೋನಾಪಾರ್ಟೆಯ ತಂದೆ ತಾಯಿ ಯಾರು? ನೆಪೋಲಿಯನ್ ಬೋನಾಪಾರ್ಟೆಯ ತಂದೆ ತಾಯಿ ಯಾರು? ತಂದೆ ಕೌಂಟ್ ಚಾರ್ಲ್ಸ್ ಬೋನಾಪಾರ್ಟಿ, ತಾಯಿ ಕೌಂಟಿಸ್ ಲಿಟಿಸಿಯಾ ರೋಮಾಲಿನಾ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಆಕ್ಸಿಸ್ ಬಣ್ಣದ ಯಾವುದಾದರೂ 2 ರಾಷ್ಟ್ರಗಳನ್ನು ಹೆಸರಿಸಿ. ರೋಮ್, ಬರ್ಲಿನ್, ಟೋಕಿಯೋ. ನೆಕ್ಸ್ಟು ಸಿಯಾಟೋದ ಯಾವುದಾದರೂ 2 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ. ಇಂಗ್ಲೆಂಡ್, ಅಮೆರಿಕ, ಫ್ರಾನ್ಸ್, ಆಸ್ಟ್ರಿಯಾ. ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳು. ಭಾಗ ಬಿಗೆ ಸಂಬಂಧಪಟ್ಟ ಹಾಗೆ 2 ಅಂಕದ್ದು. ಇತಿಹಾಸದ ಯಾವುದಾದರೂ 2 ವ್ಯಾಖ್ಯೆಗಳನ್ನು ಬರೆಯಿರಿ ಅಂತ ಕೇಳಿದರೆ. ಜವಾಹರಲಾಲ್ ನೆಹರು, ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯ ಇತಿಹಾಸ. ಅರ್ನಾಲ್ಡ್ ಟಾಯ್ನಬಿ, ಇತಿಹಾಸವು ನಾಗರಿಕತೆಗಳ 7 ಬೀಳಿನ ಕತೆ. ನೆಕ್ಸ್ಟು ಯಾವ 2 ಪ್ರಾಣಿಗಳು ಮಾನವನ ಹತ್ತಿರದ ಸಂಬಂಧಿಗಳೆಂದು ಪರಿಗಣಿಸಲಾಗಿದೆ? ಚಿಂಪಾಂಜಿಗಳು ಮತ್ತು ಬೋನೋಬೋಸ್. ದ್ವಿತೀಯ ತ್ರಿಮೂರ್ತಿಗಳು ಎಂದು ಯಾರನ್ನು ಕರೆಯಲಾಗಿದೆ? ಮಾರ್ಕ್ ಆಂಟೋನಿ, ಲೆಪಿಡಸ್, ಅಕ್ಟೇವಿಯಸ್. ಮಾರ್ಕ್ ಆಂಟೋನಿ, ಲೆಪಿಡಸ್, ಅಕ್ಟೇವಿಯಸ್. ನೆಕ್ಸ್ಟು ಮುಂದಿನ ಪ್ರಶ್ನೆ, ಇಸ್ಲಾಂನ ಅರ್ಥವೇನು? ಇಸ್ಲಾಂ ಎಂದರೆ ದೇವರಾದ ಅಲ್ಲಾಗೆ ಶರಣಾಗು ಎಂದರ್ಥ. ಇಸ್ಲಾಂ ಶಬ್ದಕ್ಕೆ ವ್ಯಾಪಕ ಅರ್ಥವಿದೆ. ಸತ್ಯವಂತನಾಗಿರುವುದು, ನಂಬಿಕೆಗೆ ಅರ್ಹನಾಗಿರುವುದು, ಸದ್ಗುಣಿಯಾಗಿರು ಎಂಬ ಅರ್ಥವಿದೆ. ಇಸ್ಲಾಂ ಶಬ್ದದ ಇನ್ನೊಂದು ಅರ್ಥ ಶಾಂತಿ. ಇಸ್ಲಾಂ ಶಾಂತಿಯ ಜೊತೆಗೆ ಸಮಾನತೆಯನ್ನು ಸಾರುತ್ತದೆ, ಗುಲಾಮಗಿರಿಯನ್ನಲ್ಲ. ಈ ಒಂದು ಕಾನ್ಸೆಪ್ಟ್ ಇಂಪಾರ್ಟೆಂಟು. ಮಹಮ್ಮದ್ ಪೈಗಂಬರ್ ಬಗ್ಗೆ 5 ಅಂಕಕ್ಕೆ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಕೊಟ್ಟಿದ್ದೀನಿ, ನೋಡಬೇಕು ನೀವು ಅದನ್ನು. ಗೋತಿಕ್ ಶೈಲಿಯ 2 ಲಕ್ಷಣಗಳನ್ನು ಬರೆಯಿರಿ. ಮೊನಚಾದ ಕಮಾನು, ಚಾವಣಿ ಕಮಾನುಗಳ ಕೂಡಂಚು, ಊರೆಗೋಡೆ. ನೆಕ್ಸ್ಟ್ ಪುನರುಜ್ಜೀವನ ಕಾಲದ ಯಾವುದಾದರೂ 2 ವಿಜ್ಞಾನಿಗಳನ್ನು ಹೆಸರಿಸಿ. ಗೆಲಿಲಿಯೋ, ನಿಕೋಲಸ್ ಕೋಪರ್ನಿಕಸ್, ಸರ್ ಐಸಾಕ್ ನ್ಯೂಟನ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮ್ಯಾಕ್ಸಿಮ್ ಗಾರ್ಕಿ ಯಾರು? ಅವರ ಕೃತಿಯನ್ನು ಹೆಸರಿಸಿ. ಮ್ಯಾಕ್ಸಿಮ್ ಗಾರ್ಕಿ ರಷ್ಯಾ ಕ್ರಾಂತಿಗೆ ಪ್ರೇರಣೆ ನೀಡಿದ ಬುದ್ಧಿಜೀವಿ ಮತ್ತು ಸಾಹಿತಿ. ಅವರ ಕೃತಿ ಮದರ್ ಮತ್ತು ಚಿಲ್ಡ್ರನ್ ಆಫ್ ದಿ ಸನ್. ಯಂಗ್ ಇಟಲಿಯ ಉದ್ದೇಶಗಳೇನು? ಯಂಗ್ ಇಟಲಿ ಎಂಬ ಸಂಘವು ಯುವಕರ ಗುಪ್ತ ಮತ್ತು ಭೂಗತ ಸಂಘಟನೆಯಾಗಿತ್ತು. ಇಟಲಿಯನ್ನರೇ ಏಕೀಕರಣ ಸಾಧಿಸಬೇಕೆಂಬುದು ಇದರ ಉದ್ದೇಶವಾಗಿತ್ತು. 40 ವರ್ಷದ ವಯಸ್ಸಿನ ಸದಸ್ಯರಿಗೆ ಈ ಸಂಘದ ಸದಸ್ಯತ್ವವನ್ನು ನೀಡಲಾಗುತ್ತಿತ್ತು. ದೇವರು, ಜನತೆ ಮತ್ತು ಇಟಲಿ ಈ ಸಂಘದ ಮುಖ್ಯ ಘೋಷಣೆಯಾಗಿತ್ತು. ಮುಂದಿನ ಪ್ರಶ್ನೆ, ನ್ಯಾಟೋ ಸ್ಥಾಪನೆಯಾದದ್ದು ಯಾವಾಗ ಮತ್ತು ಎಲ್ಲಿ? ನ್ಯಾಟೋ ವಾಷಿಂಗ್ಟನ್ನಲ್ಲಿ 1949ರಲ್ಲಿ ಸ್ಥಾಪನೆಗೊಂಡಿತು. ಅಲಿಪ್ತ ಚಳುವಳಿಯ 2 ತತ್ವಗಳನ್ನು ತಿಳಿಸಿ. ಪರಸ್ಪರರ ಮೇಲೆ ಆಕ್ರಮಣ ಮಾಡದಿರುವುದು, ಶಾಂತಿಯುತ ಸಹಬಾಳ್ವೆ, ಪರಸ್ಪರ ಸಹಾಯ ಮತ್ತು ಸಮಾನತೆ ತತ್ವದ ಮೇಲೆ ಸ್ನೇಹ ಸಂಬಂಧ ಬೆಳೆಸುವುದು, ಅನ್ಯ ರಾಷ್ಟ್ರಗಳ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದು. ಅದೇ ರೀತಿ 2023ರ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇನ್ನೊಂದು ಇಂಪಾರ್ಟೆಂಟು. ಇತಿಹಾಸದ ಯಾವುದಾದ್ರು 2 ವ್ಯಾಖ್ಯೆಗಳು ಆಲ್ರೆಡಿ ಬಂದಿದೆ. ನೆಕ್ಸ್ಟ್ ಮಾನವನ ವಿಕಸನಕ್ಕೆ ಸಂಬಂಧಿಸಿದಂತೆ ಚಾರ್ಲ್ಸ್ ಡಾರ್ವಿನ್ ಪ್ರಸ್ತಾಪಿಸಿದ 2 ಸಿದ್ಧಾಂತಗಳು ಯಾವುವು? ನೈಸರ್ಗಿಕ ಆಯ್ಕೆ, ಸಬಲರು ಬದುಕಿ ಉಳಿಯುವ. ಮುಂದಿನ ಪ್ರಶ್ನೆ, ನಾಗರಿಕತೆಗಳ ಬೆಳವಣಿಗೆಗೆ ಸಹಾಯಕವಾದ ಯಾವುದಾದರೂ 2 ಶೋಧನೆಗಳನ್ನು ತಿಳಿಸಿ. ಹೈನುಗಾರಿಕೆ ಮತ್ತು ಮಾಂಸಕ್ಕಾಗಿ ಪ್ರಾಣಿಗಳ ಸಾಕಣೆ, ಬೆಂಕಿಯ ಉಪಯೋಗ, ಬಟ್ಟೆ ನೇಯುವುದು, ಗುಡಿಸಲು, ಮನೆ ಕಟ್ಟುವುದು. ರೋಮ್ ನಗರದ ಸ್ಥಾಪಕರು ಯಾರು? ರೋಮ್ ನಗರದ ಸ್ಥಾಪಕರು ರೋಮುಲಸ್ ಮತ್ತು ರೇಮಸ್ ಎಂಬ ಅವಳಿ ಸಹೋದರರು ರೋಮ್ ನಗರದ ಸ್ಥಾಪಕರು. ಇಸ್ಲಾಂ ಧರ್ಮದ 2 ಪ್ರಮುಖ ಪಂಗಡಗಳಾವುವು? ಪ್ರಮುಖ ಪಂಗಡಗಳು ಸುನ್ನಿ ಮತ್ತು ಶಿಯಾ. ಮಧ್ಯಕಾಲೀನ ಯುರೋಪಿನಲ್ಲಿ ಕಂಡುಬರುವ 2 ವಾಸ್ತುಶೈಲಿಗಳು ಯಾವುವು? ಮಧ್ಯಯುಗವು ರೋಮನ್ ಹಾಗೂ ಗೋತಿಕ್ ಶೈಲಿಯ ಕಟ್ಟಡಗಳು ಮತ್ತು ಸ್ಮಾರಕಗಳನ್ನು ಹೊಂದಿದೆ. ಈ ಕ್ವಶನ್ ಆಲ್ರೆಡಿ ರಿಪೀಟು. ಪುನರುಜ್ಜೀವನ ಕಾಲದ ಯಾರಾದರೂ 2 ವಿಜ್ಞಾನಿಗಳನ್ನು ಹೆಸರಿಸಿ. ಗೆಲಿಲಿಯೋ, ನಿಕೋಲಸ್ ಕೋಪರ್ನಿಕಸ್, ಸರ್ ಐಸಾಕ್ ನ್ಯೂಟನ್. ಬೋಸ್ಟನ್ ಟೀ ಪಾರ್ಟಿ ಎಂದರೇನು? ಬ್ರಿಟಿಷ್ ಸಂಸತ್ತು 1773ರಲ್ಲಿ ಕಾನೂನು ಜಾರಿ ಮಾಡಿ ವಸಾಹತುಗಳಿಗೆ ಟೀ ಪುಡಿಯನ್ನು ಕೊಂಡೊಯ್ಯುವ ಅಧಿಕಾರವನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ನೀಡಿತು. ಆದರೆ ಇದಕ್ಕಿಂತ ಕಡಿಮೆ ಬೆಲೆಗೆ ಕಳ್ಳ ಮಾರ್ಗದಲ್ಲಿ ಟೀ ಪುಡಿ ಸಿಗುತ್ತಿದ್ದು ಅದನ್ನು ಪ್ರತಿಭಟಿಸಿದ ವಸಾಹತುಗಾರರು ನ್ಯೂಯಾರ್ಕ್ ಹಾಗೂ ಫಿಲಿಡೆಲ್ಫಿಯಾ ಬಂದರಿಗೆ ಬಂದ ಮೊದಲ ಸರಕಿನ ಹಡಗನ್ನು ಹಿಂದಕ್ಕೆ ಕಳುಹಿಸಿದರು. ಆದರೆ ಮತ್ತೊಂದು ಹಡಗು ಚಹಾಪುಡಿಯೊಂದಿಗೆ 1773ರಲ್ಲಿ ಬೋಸ್ಟನ್ಗೆ ಬಂದಾಗ ಪಾಲ್ ರೇವರ್ ನೇತೃತ್ವದಲ್ಲಿ ವಸಾಹತುಗಾರರು ರೆಡ್ ಇಂಡಿಯನ್ನರ ವೇಷದಲ್ಲಿ ಹಡಗನ್ನು ಪ್ರವೇಶಿಸಿ
ಅಲ್ಲಿದ್ದ ಟೀಪುಡಿ ಪೆಟ್ಟಿಗೆಯನ್ನು ಸಮುದ್ರಕ್ಕೆ ಎಸೆದ ಘಟನೆಯನ್ನು ಬೋಸ್ಟನ್ ಟೀ ಪಾರ್ಟಿ ಎನ್ನುತ್ತೇವೆ. ರಷ್ಯಾ ಕ್ರಾಂತಿಯ ಕಾಲದ 2 ಪಕ್ಷಗಳು ಬೋಲ್ಶವಿಕ್ ಮೆನ್ಶವಿಕ್. ಯಂಗ್ ಇಟಲಿಯ ಉದ್ದೇಶಗಳು ಆಲ್ರೆಡಿ ಬಂದಿದೆ. ಶೀತಲ ಸಮರವನ್ನು ಕೊನೆಗೊಳಿಸಿದ ಅಮೆರಿಕ ಮತ್ತು ರಷ್ಯಾದ ಅಧ್ಯಕ್ಷರುಗಳನ್ನು ಹೆಸರಿಸಿ. ಜಾರ್ಜ್ ಬುಷ್ ಮತ್ತು ಬೋರಿಸ್ ಎಲ್ಸಿನ್. ಅಲಿಪ್ತ ಚಳುವಳಿಯ 2 ತತ್ವಗಳು, ಇದು ಆಲ್ರೆಡಿ ಬಂದಿದೆ. ಶಾಂತಿಯುತ ಸಹಬಾಳ್ವೆ, ಪರಸ್ಪರರ ಮೇಲೆ ಆಕ್ರಮಣ ಮಾಡದಿರುವುದು, ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಏಕತೆ ಮತ್ತು ಸಾರ್ವಭೌಮತ್ವವನ್ನು ಗೌರವಿಸುವುದು. ಸೊ ಇದಿಷ್ಟು ಕೂಡ 2 ಅಂಕಕ್ಕೆ ಕೇಳುವಂತಹ ಬಹುಮುಖ್ಯ ಪ್ರಶ್ನೆಗಳು. ಇಷ್ಟು ಪ್ರಶ್ನೆಗಳಿಗೆ ನೀವು ರೆಡಿ ಆಗಬೇಕು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾನೇ ಇಂಪಾರ್ಟೆಂಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.